ಬಸ್ಸಲ್ಲಿ ಓಡಾಡ್ತೀರಾ? ಹಾಗಾದ್ರೆ ಇವತ್ತು ಸಂಜೆ ಬೇಗ ಮನೆ ಸೇರ್ಕೊಳ್ಳಿ. ದೂರದ ಊರಿಗೆ ಹೋಗಿದ್ರೆ ಪ್ಲಾನ್ ಚೇಂಜ್ ಮಾಡ್ಕೊಳ್ಳಿ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗಿಯೂ ಏನಾದರೂ ಪ್ಲಾನ್ನ ಮಾಡ್ಕೊಂಡಿದ್ರೆ ನೀವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಬಸ್ಸಲ್ಲಿ ರೆಗ್ಯುಲರ್ ಆಗಿ ಓಡಾಡ್ತಾ ಇದ್ರೆ ಇವತ್ತು ಸಂಜೆ ನೀವು ಬೇಗ ಮನೆಗೆ ಹೋಗ್ಬೇಕಾಗತ್ತೆ. ದೂರದ ಊರಿಗೆ ಹೋಗಿದ್ರೆ ಪ್ಲಾನ್ ಚೇಂಜ್ ಮಾಡ್ಕೊಳ್ಳಿ. ಬಸ್ ಇರುತ್ತೆ ಅಂತ ಸುಮ್ಮನೆ ಆದ್ರೆ ಸಂಕಷ್ಟ ಮಾತ್ರ ಫಿಕ್ಸ್. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಸಾರಿಗೆ ಸಿಬ್ಬಂದಿಯ ಸಮರ. ಪಟ್ಟು ಬಿಡದೆ ಬಸ್ ಬಂದ್ಗೆ ಮುಂದಾದ ನೌಕರರು. ಸರ್ಕಾರ ಕೊಟ್ಟ ಆಫರ್ ತಿರಸ್ಕರಿಸಿದ ಸಾರಿಗೆ ಸಿಬ್ಬಂದಿಗಳು. ಸಂಜೆ 4 ಗಂಟೆಯೇ ಡೆಡ್ ಲೈನ್, ಆಮೇಲೆ ಬಸ್ ಕಂಪ್ಲೀಟ್ ಬಂದ್. ಸಂಜೆಯಿಂದ ರೋಡ್ಗಿಳಿಯಲ್ಲ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ಬಸ್ಗಳು. ನೌಕರರ ಬೇಡಿಕೆ ಈಡೇರಿಸದಿದ್ದರೆ ಮುಷ್ಕರ ಮಾಡ್ತೇವೆ. ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ನೌಕರರಿಂದ ಪ್ರೊಟೆಸ್ಟ್. ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ ಸಾರಿಗೆ ನೌಕರರು. 38 ತಿಂಗಳ ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆಗೆ ಬಿಗಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಸರ್ಕಾರ ಬೇಡಿಕೆ ಈಡೇರಿಸದಿದ್ದರೆ ನಾಳೆ ಬಸ್ ಬಂದ್ ಮಾಡಲಾಗುತ್ತೆ. ಬಸ್ನಲ್ಲಿ ನೀವೇನಾದ್ರೂ ಓಡಾಡ್ತಾ ಇದ್ರೆ ಇವತ್ತು ಸಂಜೆ ನೀವು ಬೇಗ ಮನೆಗೆ ಸೇರ್ಕೊಳ್ಳೋದು ಉತ್ತಮ. ದೂರದ ಊರಿಗೆ ಏನಾದ್ರೂ ಹೋಗಿದ್ರೆ ನಿಮ್ಮ ಪ್ಲಾನ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಬಸ್ ಇರುತ್ತೆ ಅಂತ ಏನಾದ್ರೂ ಸುಮ್ಮನೆ ಆದ್ರೆ ಸಂಕಷ್ಟ ಮಾತ್ರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಯಾಕೆಂತಂದ್ರೆ ಈಗ ಸಾರಿಗೆ ನೌಕರರು ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಸರ್ಕಾರದ ಮುಂದೆ. ಆ ಎಲ್ಲಾ ಬೇಡಿಕೆಗಳನ್ನು ಕೂಡ ಈಡೇರಿಸಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಮುಖ್ಯವಾಗಿ ಏನೀಗ 38 ತಿಂಗಳ ಹಿಂಬಾಕಿ ಇದೆ ಮತ್ತು ವೇತನ ಪರಿಷ್ಕರಣೆ ಮಾಡಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಒಂದು ವೇಳೆ ಈಗ ಸರ್ಕಾರ ಆಲ್ರೆಡಿ ಒಂದು ಆಫರ್ ಕೊಟ್ಟಿತ್ತು, ಆ ಒಂದು ಆಫರ್ ಅನ್ನ ಈಗ ತಿರಸ್ಕಾರ ಮಾಡಿದ್ದಾರೆ ಸಿಬ್ಬಂದಿಗಳು. ಆದ್ರೆ ಮತ್ತೇನಾದ್ರೂ ಸರ್ಕಾರ ಮನವೊಲಿಕೆಗೆ ಮುಂದಾಗುತ್ತಾ ಅಂತ ನೋಡ್ಬೇಕಾಗತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಸದ್ಯಕ್ಕೆ ಈಗ ನಾಳೆ ಏನಾದ್ರೂ ಬಸ್ ಓಡಾಡೋದು ಬಹುತೇಕ ಡೌಟ್ ಇರುತ್ತಾ ಅಂತ? ಯಾಕಂತಂದ್ರೆ ಈಗ ಏನು ಸರ್ಕಾರ ಒಂದು ಆಫರ್ ಕೊಟ್ಟರು ಕೂಡ ಅದನ್ನ ಸಿಬ್ಬಂದಿಗಳು ಈಗ ರಿಜೆಕ್ಟ್ ಮಾಡಿದ್ದಾರೆ. ಬೇಡ, ನಮಗೆ ಏನು 38 ತಿಂಗಳ ಬಾಕಿ ಇದೆ ಅದನ್ನ ಮೊದಲು ನೀವು ಕ್ಲಿಯರ್ ಮಾಡಿ ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಹಾಗಾಗಿ ಸರ್ಕಾರ ಏನಾದ್ರೂ ಮತ್ತೆ ಸಿಬ್ಬಂದಿಗಳ ಮನವೊಲಿಕೆ ಮಾಡ್ಲಿಕ್ಕೆ ಮುಂದಾಗತ್ತಾ? ಒಂದು ವೇಳೆ ಏನಾದ್ರೂ ಅವರು ಸರ್ಕಾರ ಮತ್ತೆ ಏನಾದ್ರು ಆಫರ್ ಕೊಟ್ಟರು ಕೂಡ ಒಪ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ನಡೆ ಯಾವ ರೀತಿ ಇರುತ್ತೆ? ಎಸ್ ಸಾಹಿತ್ಯ, ಸದ್ಯಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಏನು ಸಭೆಯ ಮುಖಾಂತರವಾಗಿ ಮುಷ್ಕರ ಮಾಡೋದಕ್ಕೆ ಮುಂದಾಗಿರುವಂತಹ ಸಾರಿಗೆ ನೌಕರಿಗೆ ಸರ್ಕಾರ ಒಂದ್ ರೀತಿಯಲ್ಲಿ ಆಫರ್ ಅನ್ನ ಕೊಟ್ಟಿತ್ತು. 26 ತಿಂಗಳ ಹಿಂಬಾಕಿ ವೇತನವನ್ನ ನಾವು ನೀಡೋದಕ್ಕೆ ರೆಡಿ ಇದ್ದೀವಿ, ಅದನ್ನ ನೀವು ಒಪ್ಕೊಳ್ಳಿ ಅನ್ನುವಂತ ಆಂಗಲ್ ಅಲ್ಲೇ ಸರ್ಕಾರ ಹೇಳಿತ್ತು. ಆದ್ರೆ ಇದನ್ನ ಸಂಪೂರ್ಣವಾಗಿ ಸರ್ಕಾರಿ ಸಾರಿಗೆ ನೌಕರರು ಏನಿದ್ದಾರೆ ಅವರೆಲ್ಲರೂ ಸಹ ತಿರಸ್ಕಾರ ಮಾಡಿದ್ದಾರೆ. ನಮಗೆ ಸಂಪೂರ್ಣವಾಗಿ 38 ತಿಂಗಳ ಹಿಂಬಾಕಿ ಹಣವನ್ನ 2024 ಜನವರಿ 1ಕ್ಕೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆಗೆನ ನೀವು ನೀಡಲೇಬೇಕು ಅಂತ ಹೇಳಿ ಅವರು ಒತ್ತಾಯವನ್ನ ಮಾಡಿದ್ದಾರೆ. ಆದ್ರೆ ಸರ್ಕಾರ ಇನ್ನು 12 ತಿಂಗಳ ವೇತನ ಬಾಕಿ ಬಗ್ಗೆ ಯಾವುದೇ ರೀತಿಯಾದಂತ ಮಾಹಿತಿ ನೀಡಿಲ್ಲ. ಅಂದ್ರೆ 26 ತಿಂಗಳ ವೇತನ ಬಾಕಿಯನ್ನ ನೀಡ್ಬಿಟ್ಟು ಇದನ್ನ ಏನು ಅವರಿಗೆ ಪ್ರೊಟೆಸ್ಟ್ ಅನ್ನ ಅಂದ್ರೆ ಮುಷ್ಕರವನ್ನ ನಿಲ್ಸೋದಕ್ಕೆ ಈ ರೀತಿಯಾಗಿ ಪ್ಲಾನ್ ಮಾಡುತ್ತಾ ಅನ್ನುವಂತ ಪ್ರಶ್ನೆ ಅವರಲ್ಲಿ ಮೂಡಿದೆ. ಜೊತೆಗೆ ಏನು ಅಂತಂದ್ರೆ ಸರ್ಕಾರ 26 ತಿಂಗಳದ್ದಲ್ಲ, ನಮ್ಮ ಬೇಡಿಕೆ ಏನು 2 ಇದೆ, ಆ 2ನ್ನೂ ಸಹ ನಮ್ಗೆ ಸಂಪೂರ್ಣವಾಗಿ ನೀಡೋವರೆಗೂ ನಾವು ಮುಷ್ಕರವನ್ನ ಹಿಂಪಡೆಯೋದಿಲ್ಲ. ಸಂಜೆ 4 ಗಂಟೆ ವೇಳೆ ಏನಾದ್ರೂ ಸರ್ಕಾರ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಏನಾದ್ರೂ ನಮ್ಗೆ ಸಭೆಗೆ ಕರೆದ್ರು ನಮ್ಮನ್ನ ಮಾತಾಡಿದ್ರೆ ಮಾತ್ರ ನಾವು ಅಲ್ಲಿ ಸಭೆಯಲ್ಲಿ ಸಹ ಯಾವುದೇ ರೀತಿಯಾಗಿ ಬೇಡಿಕೆಗೆ ಆಶ್ವಾಸನೆಗೆ ನಾವ್ ಯಾವತ್ತೂ ಒಪ್ಪೋದಿಲ್ಲ. ಏನಾದ್ರೂ ಆದೇಶ ಹೊರಡಿಸಿದ್ರೆ ಮಾತ್ರ ನಮ್ಮ ಮುಷ್ಕರ ಹಿಂಪಡಿತೀವಿ. ಇಲ್ಲವಾದಲ್ಲಿ ನಾಳೆ ದಿನ ಅಂದ್ರೆ ಸಂಜೆ 5 ಗಂಟೆಯಿಂದಲೇ ಇವತ್ತು ಏನು ಪ್ರೊಟೆಸ್ಟ್ ಮುಷ್ಕರ ಮಾಡೋದಕ್ಕೆ ಮುಂದಾಗ್ತೀವಿ. ಸಂಪೂರ್ಣವಾಗಿ ಬಸ್ ಅನ್ನ ಬಂದ್ ಮಾಡಿ ನಾಳೆಯಿಂದ ಸಂಪೂರ್ಣ ಅಂದ್ರೆ ಇವತ್ತು ಸಂಜೆಯಿಂದನೇ ಬಸ್ ಗಳನ್ನ ನಿಲ್ಲಿಸಿ ಬೇರೆ ಬೇರೆ ಭಾಗಗಳಿಂದ ಬರೋರಿಗೆ ಇವತ್ತೇ ಬರುವಂತೆ ಹೇಳಿ ನಾಳೆ ದಿನ ಸಂಪೂರ್ಣವಾಗಿ ರಾಜ್ಯಾದ್ಯಂತ ಎಲ್ಲ ಬಸ್ ಗಳನ್ನ ನಿಲ್ಲಿಸಿ ನಾವು ಮುಷ್ಕರವನ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸರ್ಕಾರ ಏನೇ ಹೇಳಿದ್ರು ನಾವು 4 ಗಂಟೆ ನಂತರವಾಗಿ ಹಿಂಪಡೆಯೋದಿಲ್ಲ ಅನ್ನುವಂತ ಮಾಹಿತಿಯನ್ನ ಸದ್ಯಕ್ಕೆ ಸಾರಿಗೆ ನೌಕರು ಹೇಳ್ತಾ ಇರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ. 8 ತಿಂಗಳ ಅರಸನ್ನು ಕೊಡಲೇಬೇಕು. 8 ತಿಂಗಳ ಅರಸನ್ನು ಕೊಡಲೇಬೇಕು.